ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ದಿನ ನಾವು ಪಂಪ ಕವಿಯು ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯಂ ಕಾವ್ಯದಲ್ಲಿನ ಕೃಷ್ಣ ಸಂಧಾನ ಪ್ರಸಂಗದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪಂಪ ಕವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪಂಪ ಕನ್ನಡದ ಆದಿಕವಿ. ಅಷ್ಟೇ ಅಲ್ಲ, ಕವಿರತ್ನತ್ರಯರಲ್ಲಿ ಕೂಡ ಒಬ್ಬ. ಈತನ ಕಾಲವನ್ನು ಹೇಳೋದಕ್ಕೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದೆ. ಯಾಕೆ ಅಂತ ಹೇಳಿದ್ರೆ, ಪಂಪ ತನ್ನ ಯಾವುದೇ ಕಾವ್ಯದಲ್ಲಿ ತನ್ನ ವೈಯಕ್ತಿಕ ಸಂಗತಿಗಳ ಬಗ್ಗೆ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಆದರೆ ಆತ ತನ್ನ ಆದಿಪುರಾಣ ಕಾವ್ಯದಲ್ಲಿನ ಒಂದು ಸಾಲಿನಲ್ಲಿ ತನ್ನ ಜನನದ ಬಗ್ಗೆ ಸ್ಪಷ್ಟಪಡಿಸ್ತಾನೆ. ಏನಂತ ಹೇಳಿದ್ರೆ, ದುಂದುಬಿ ಗಭೀರ ನಿನದಂ ದುಂದುಬಿ ಸಂವತ್ಸರೋದ್ಭವಂ ಅಂತ ಹೇಳಿ. ಸೊ ಈ ಸಾಲಿನಿಂದ ನಮಗೆ ಪಂಪನ ಜನನ ದುಂದುಬಿ ನಾಮ ಸಂವತ್ಸರದಲ್ಲಿ ಆಯಿತು ಅಂತ ಹೇಳಿ ತಿಳಿದು ಬರುತ್ತೆ. ಹಲವಾರು ಇತಿಹಾಸ ಶಾಸ್ತ್ರಜ್ಞರು ಹಾಗೂ ಸಾಹಿತ್ಯ ಶಾಸ್ತ್ರಜ್ಞರು ಒಟ್ಟಾರೆಯಾಗಿ ಈ ಪಂಪ 10ನೇ ಶತಮಾನಕ್ಕೆ ಸೇರಿದಂತಹ ಕವಿ ಅಂತ ಹೇಳಿ ಏನು ಮಾಡಿದ್ದಾರೆ, ನಿಗದಿಪಡಿಸಿದ್ದಾರೆ. ಇನ್ನು ಈತನ ಪೂರ್ವಜರು, ಪಂಪನ ಪೂರ್ವಜರು ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ವೆಂಗಿಮಂಡಲ ಪ್ರಾಂತ್ಯದವರು. ಸೊ ಪಂಪನ ಅಜ್ಜನ ಕಾಲದಲ್ಲಿ ಇವರು ಈ ವೆಂಗಿಮಂಡಲ ಪ್ರಾಂತ್ಯದಿಂದ ಕರ್ನಾಟಕದ ಬನವಾಸಿ ಪ್ರಾಂತ್ಯಕ್ಕೆ ಏನು ಮಾಡ್ತಾರೆ, ವಲಸೆಗೆ ಬರ್ತಾರೆ. ಈತನ ತಂದೆಯ ಹೆಸರು ಅಂದರೆ ಪಂಪನ ತಂದೆಯ ಹೆಸರು ಭೀಮಪ್ಪಯ್ಯ ಅಂತ ಹೇಳಿ, ಆತನ ತಾಯಿಯ ಹೆಸರು ಅಬ್ಬಣಬ್ಬೆ ಅಂತ ಹೇಳಿ. ಭೀಮಪ್ಪಯ್ಯ ಹುಟ್ಟಿನಿಂದ ಬ್ರಾಹ್ಮಣನಾದರೂ ಸಹ ಆತ ಬ್ರಾಹ್ಮಣ ಕುಲಕ್ಕೆ ಒಪ್ಪುವಂತಹ ಧರ್ಮ ಜೈನ ಧರ್ಮವನ್ನು ಏನು ಮಾಡ್ತಾನೆ, ಅನುಸರಿಸೋಕ್ಕೆ ಶುರು ಮಾಡ್ತಾನೆ. ಸೊ ಈ ಭೀಮಪ್ಪಯ್ಯ ತಾನು ನಂಬಿದಂತಹ ಜೈನ ಧರ್ಮದ ಸಂಸ್ಕಾರಗಳನ್ನೇ ಮಕ್ಕಳಿಗೂ ಸಹ ಕಲಿಸಿರಬಹುದು. ಸೊ ಹಾಗಾಗಿ ಪಂಪ ಜೈನ ಧರ್ಮದ ಅನುಯಾಯಿಯಾಗಿದ್ದಾನೆ. ಇನ್ನು ಈ ಪಂಪನ ಆಶ್ರಯದಾತ ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರಿ. ಪಂಪ ರಚಿಸಿರ್ತಕ್ಕಂತಹ ಕೃತಿಗಳು ಮೊದಲನೆಯದು ಆದಿಪುರಾಣ, ಎರಡನೆಯದು ವಿಕ್ರಮಾರ್ಜುನ ವಿಜಯ. ನಿಮಗೆಲ್ಲರಿಗೂ ಈಗಾಗಲೇ ನಾನು ಹೇಳಿದ ಹಾಗೆ ಪಂಪ ಜೈನ ಧರ್ಮದ ಅನುಯಾಯಿ. ಸೊ ನೀವು ಜೈನ ಧರ್ಮದ ಬಗ್ಗೆ ಓದಿರಬೇಕಾದ್ರೆ ಜೈನ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರರು ಬರ್ತಾರೆ. ಮೊದಲನೆಯವನು ವೃಷಭನಾಥ ಅಥವಾ ವೃಷಭದೇವ, 23ನೆಯ ತೀರ್ಥಂಕರ ಪಾರ್ಶ್ವನಾಥ ಹಾಗೂ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ಈ ಪಂಪ ಜೈನ ಧರ್ಮದ ಮೊದಲನೇ ತೀರ್ಥಂಕರನಾದ ವೃಷಭನಾಥ ಅಥವಾ ತೀರ್ಥಂಕರನ ಬಗ್ಗೆ ತನ್ನ ಆದಿಪುರಾಣ ಗ್ರಂಥದಲ್ಲಿ ಏನು ಮಾಡಿದ್ದಾನೆ, ಬರೆದಿದ್ದಾನೆ. ಇನ್ನು ಈತನ ಎರಡನೇ ಕಾವ್ಯ ವಿಕ್ರಮಾರ್ಜುನ ವಿಜಯ. ಸೊ ತನ್ನ ಆಶ್ರಯದಾತನಾದಂತಹ ಅರಿಕೇಸರಿಯನ್ನು ಅರ್ಜುನನೊಂದಿಗೆ ಸಮೀಕರಿಸಿ ಈತ ಏನು ಮಾಡಿದ್ದಾನೆ, ಕಾವ್ಯವನ್ನು ರಚಿಸಿದ್ದಾನೆ. ಸೊ ಈ ಪಂಪ ಭಾರತ ಕೃತಿಯನ್ನು ನೋಡಿ ಸಂತೋಷಗೊಂಡಂತಹ ಅರಿಕೇಸರಿ ಪಂಪನಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸಿ ಅನೇಕ ಗ್ರಾಮಗಳನ್ನು, ಪಶು ಸಂಪತ್ತನ್ನು, ದಾಸಿಯರನ್ನು, ಬೆಲೆಬಾಳುವ ವಜ್ರ ವೈಡೂರ್ಯ ಪಂಚರತ್ನಗಳನ್ನು ನೀಡಿ ಸನ್ಮಾನಿಸಿದ. ಅಷ್ಟೇ ಅಲ್ಲ, ಧರ್ಮಪುರ ಎನ್ನುವ ಅಗ್ರಹಾರವನ್ನು ಪಂಪನಿಗೆ ನೀಡಿ ಆತ ಮತ್ತು ಆತನ ಸಂತತಿಯವರು ಅನುಭವಿಸಬೇಕು ಅಂತ ಹೇಳಿ ತಾಮ್ರಶಾಸನವನ್ನು ಬರೆಸಿ ದಾನವನ್ನು ಮಾಡ್ತಾನೆ. ಹಾಗಾಗಿ ಪಂಪ ತನ್ನ ಆಶ್ರಯದಾತನಾದಂತಹ ಅರಿಕೇಸರಿಯನ್ನೇ ಅರ್ಜುನನ ಮೂಲಕ ಕಾವ್ಯದ ನಾಯಕನನ್ನಾಗಿ ಮಾಡಿ ತನ್ನ ಪ್ರಭುವಿನೊಡನೆ ತನಗಿದ್ದಂತಹ ಸ್ನೇಹವನ್ನು ಶಾಶ್ವತವಾಗಿರುವಂತೆ ನಿರೂಪಿಸಿರುವಂತಹ ಸುಂದರ ಕಾವ್ಯ ಪಂಪ ಭಾರತ. ಸೊ ಇದು ಇಂದಿಗೂ ಜನಮಾನಸದಲ್ಲಿ ಏನಾಗಿದೆ, ಉಳಿದಿದೆ. ಸ್ನೇಹಿತರೆ, ನೀವೆಲ್ಲರೂ ಮಹಾಭಾರತದ ಕಥೆಯನ್ನು ಕೇಳೇ ಇರ್ತೀರ. ಆದರೆ ನಾವು ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು. ಏನಂತ ಹೇಳಿದ್ರೆ, ವ್ಯಾಸರು ಬರೆದಿರ್ತಕ್ಕಂತಹ ಮಹಾಭಾರತ, ರನ್ನನು ಬರೆದಿರ್ತಕ್ಕಂತಹ ಭಾರತ ಹಾಗೂ ಪಂಪನು ಬರೆದಿರ್ತಕ್ಕಂತಹ ಭಾರತ ಹಾಗೂ ಕುಮಾರವ್ಯಾಸನು ಬರೆದಿರ್ತಕ್ಕಂತಹ ಭಾರತ
ವಸ್ತು ವಿಷಯ ಒಂದೇ ಆಗಿದ್ರೂ ಸಹ ಕೆಲವೊಂದು ಸನ್ನಿವೇಶಗಳಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣಬಹುದು. ಸೊ ಹಾಗಾಗಿ ನಿಮಗೆಲ್ಲರಿಗೂ ಮಹಾಭಾರತ ಕಥೆ ಗೊತ್ತಿರೋದ್ರಿಂದ ವಿಶೇಷವಾಗಿ ಪಂಪ ಭಾರತದಲ್ಲಿ ಬರ್ತಕ್ಕಂತಹ ವಿಶೇಷವಾದಂತಹ ಸನ್ನಿವೇಶಗಳು ಯಾವುದು ಅಂತ ಹೇಳಿ ನೀವು ತಿಳಿದುಕೊಂಡ್ರೆ ನಿಮಗೆ ಗೊತ್ತಿರತಕ್ಕಂತಹ ಕಥೆಯೊಂದಿಗೆ ಇದನ್ನು ಸಮೀಕರಿಸಿ ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೀಬಹುದು. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ದ್ಯೂತದಲ್ಲಿ ಪಾಂಡವರು ಏನು ಮಾಡ್ತಾರೆ, ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಮತ್ತೆ ವಾಪಸ್ಸಾಗ್ತಾರೆ. ಸೊ ವಾಪಸ್ ಬಂದಂತಹ ಅವರು ಈ ದುರ್ಯೋಧನನೊಂದಿಗೆ ಹಗೆತನವನ್ನು ಕಟ್ಟಿಕೊಳ್ಳೋ ಬದಲು ತಮಗೆ ಬರಬೇಕಾದಂತಹ ರಾಜ್ಯವನ್ನು ಉಪಾಯದಿಂದಲೇ ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ದುರ್ಯೋಧನ ಒಪ್ಪದಿದ್ದಲ್ಲಿ ಮಾತ್ರ ಅನಿವಾರ್ಯವಾಗಿ ನಾವು ಯುದ್ಧ ಮಾಡಿಯಾದರೂ ಸರಿ ತಮಗೆ ಸೇರಿದಂತಹ ಭೂಮಿಯನ್ನು ಪಡಿಬೇಕು ಅಂತ ಹೇಳಿ ಪಾಂಡವರ ಆಲೋಚನೆಯನ್ನು ಮಾಡ್ತಾರೆ. ಸೊ ಈ ಉಭಯ ಪಕ್ಷದವರನ್ನು ಅಂದರೆ ಪಾಂಡವರು ಹಾಗೂ ಕೌರವರನ್ನು ಬಲ್ಲಂತಹ ಶ್ರೀಕೃಷ್ಣ ಏನು ಮಾಡಬೇಕು, ಈ ಸಂಧಾನ ಕಾರ್ಯಕ್ಕೆ ರಾಯಭಾರಿಯಾಗಿ ಹೋಗಬೇಕು ಅಂತ ಹೇಳಿ ಪಾಂಡವರು ಏನು ಮಾಡ್ತಾರೆ, ಶ್ರೀಕೃಷ್ಣನನ್ನು ಸಂಧಾನಕ್ಕಾಗಿ ಕಳಿಸ್ತಾರೆ. ಅದರದೇ ಕಥಾವಸ್ತುವನ್ನು ನಮಗೆ ಇಲ್ಲಿ ನೀಡಿದ್ದಾರೆ. ಸೊ ಇದರ ಮೂಲ ರೂಪ, ಪಂಪನು ಬರೆದಿರ್ತಕ್ಕಂತಹ ಮೂಲ ರೂಪ ಹಾಗೂ ಅದರ ಸರಳ ಗದ್ಯಾನುವಾದವನ್ನು ಏನು ಮಾಡಿದ್ದಾರೆ, ನಮಗೆ ನೀಡಿದ್ದಾರೆ. ಇದನ್ನು ಓದಿಕೊಂಡ್ರೆ ನೀವು ಸುಲಭವಾಗಿ ಪರೀಕ್ಷೆಯಲ್ಲಿ ಏನು ಮಾಡಬಹುದು, ಬರೀಬಹುದು. ಆದರೆ ಇದರ ಜೊತೆಗೆ ಪಂಪ ಭಾರತದಲ್ಲಿ ಬರುವಂತಹ ವಿಶಿಷ್ಟ ಪ್ರಸಂಗಗಳು ಯಾವುದು ಅಂತ ಹೇಳಿ ಒಂದಷ್ಟು ತಿಳಿದುಕೊಂಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ನೀವು ಬರೀಬಹುದು ಅಂತ ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ಈ ಪಂಪ ಭಾರತದಲ್ಲಿ ಬರುವಂತಹ ವಿಶಿಷ್ಟ ಪ್ರಸಂಗ ಯಾವುದು ಅಂತ ಹೇಳಿದ್ರೆ, ಸಂಧಾನಕ್ಕಾಗಿ ಬಂದಂತಹ ಕೃಷ್ಣ ಏನು ಮಾಡ್ತಾನೆ, ರಾಜ್ಯಾತಿಥ್ಯಕ್ಕಾಗಿ ಆತ ಅಪೇಕ್ಷೆಯನ್ನು ಪಡೆದೇ ನೇರವಾಗಿ ವಿದುರನ ಮನೆಗೆ ಬರ್ತಾನೆ. ವಿದುರನ ಮನೆಗೆ ಬಂದಾಗ ಕೃಷ್ಣ ವಿದುರ ಆತನನ್ನು ಪ್ರೀತಿಯಿಂದ ಸತ್ಕರಿಸಿ ಆತನಿಗೆ ಮಜ್ಜನವನ್ನು ಮಾಡಿಸಿ, ಸ್ನಾನವನ್ನು ಮಾಡಿಸಿ, ತಿನ್ನೋದಕ್ಕೆ ಆಹಾರವನ್ನು ನೀಡಿ ತುಂಬ ಪ್ರೀತಿಯಿಂದ ಆತನನ್ನು ನೋಡ್ಕೊಳ್ತಾನೆ. ಈ ಒಂದು ಸನ್ನಿವೇಶ ನಮಗೆ ವ್ಯಾಸರು ಬರೆದಿರ್ತಕ್ಕಂತಹ ಭಾರತದಲ್ಲಿ ಕಂಡುಬರೋದಿಲ್ಲ. ಆದರೆ ಈ ಒಂದು ಸನ್ನಿವೇಶವನ್ನು ವಿಶೇಷವಾಗಿ ಏನು ಮಾಡಿದ್ದಾನೆ, ತನ್ನ ಪಂಪ ಭಾರತದಲ್ಲಿ ಸೇರಿಸ್ಕೊಂಡಿದ್ದಾನೆ. ಅದಲ್ಲದೆ ಈ ಸಂಧಾನಕ್ಕಾಗಿ ಬಂದಾಗ ಕೃಷ್ಣ ಮತ್ತು ದುರ್ಯೋಧನರ ನಡುವೆ ಮಾತ್ರ ಸಂಭಾಷಣೆ ನಡೆಯುತ್ತೆ. ಆದರೆ ವ್ಯಾಸರು ಬರೆದಿರ್ತಕ್ಕಂತಹ ಭಾರತದಲ್ಲಿ ಅಲ್ಲಿ ಕಣ್ವ ಮುನಿಗಳ ಉಪದೇಶ ಇರುತ್ತೆ, ಭೀಷ್ಮ, ದ್ರೋಣರು, ವಿದುರರ ಬುದ್ಧಿವಾದವೂ ಇರುತ್ತೆ. ಸೊ ಇಲ್ಲಿ ಕೃಷ್ಣನ ಏನು ಮಾಡ್ತಾನೆ, ಮಾತನ್ನು ಆರಂಭಿಸ್ತಾನೆ. ಸೊ ಕೃಷ್ಣನನ್ನು ಬರಮಾಡಿಕೊಳ್ಳುವ ದುರ್ಯೋಧನನ ಮಾತುಗಳಲ್ಲಿ ಆತನ ಅಹಂಭಾವ ಎದ್ದು ಕಾಣುತ್ತೆ. ಈ ಎಲ್ಲ ವಿಶೇಷ ಸನ್ನಿವೇಶಗಳು ನಮಗೆ ಪಂಪ ಭಾರತದಲ್ಲಿ ಮಾತ್ರ ಕಾಣಸಿಗುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ವಿದುರ ಕೃಷ್ಣ ಬಂದ ಸುದ್ದಿಯನ್ನು ದುರ್ಯೋಧನನಿಗೆ ತಿಳಿಸಿದಾಗ ಆತನ ಪ್ರತಿಕ್ರಿಯೆಯೂ ಸಹ ಬಹಳ ವಿಲಕ್ಷಣವಾಗೇ ಇರುತ್ತೆ. ಸೊ ನಾಳಿನ ಓಲಗದಲ್ಲಿಯೇ ಕೃಷ್ಣ ತನ್ನನ್ನು ಬಂದು ಕಾಣುವಂತೆ ಹೇಳುತ್ತಾನೆ. ಸೊ ಈ ಎಲ್ಲ ಸನ್ನಿವೇಶಗಳು ಸಹ ಪಂಪ ಭಾರತದಲ್ಲಿ ಬರ್ತಕ್ಕಂತಹ ವಿಶೇಷವಾದಂತಹ ಸನ್ನಿವೇಶಗಳು. ಅಷ್ಟೇ ಅಲ್ಲದೆ ಈ ಕೃಷ್ಣ ಸಂಧಾನದಲ್ಲಿ ಇಬ್ಬರು ವ್ಯಕ್ತಿಗಳ ಮಾತಿಗಿಂತ ಹೆಚ್ಚಾಗಿ ಒಳಿತು ಕೆಡುಕುಗಳು, ಧರ್ಮ ಅಧರ್ಮಗಳ ನಡುವಿನ ಮಾನಸಿಕ ಕೋಲಾಹಲಗಳ ಅಭಿವ್ಯಕ್ತಿಯಂತೆ ಪಂಪ ಈ ಸನ್ನಿವೇಶವನ್ನು ಚಿತ್ರಿಸಿದ್ದಾನೆ. ಸೊ ಕೃಷ್ಣನ ಹಿರಿಮೆಯನ್ನು ಆತನ ವ್ಯಕ್ತಿತ್ವದ ಮೂಲಕವೇ ಕಟ್ಟಿಕೊಟ್ಟು ಅರ್ಜುನನ ಪರಾಕ್ರಮವನ್ನು ಹೇಳುತ್ತಾ ಅರಿಕೇಸರಿಯಂತಹ ಚಾರಿತ್ರಿಕ ವ್ಯಕ್ತಿಯ ಚಿತ್ರಣವನ್ನು ಪಂಪ ಸಮರ್ಥವಾಗಿ ಚಿತ್ರಿಸಿದ್ದಾನೆ. ಅದರ ಜೊತೆಗೆ ಪಾಂಡವರಲ್ಲಿದ್ದಂತಹ ವಿನಯವಂತಿಕೆ, ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸ ಮತ್ತು ಛಲ ಅಹಂಕಾರಗಳು, ಕೃಷ್ಣನ ರಾಜಕಾರ್ಯದ ಚತುರತೆ, ಅರ್ಜುನನ ಶೌರ್ಯ,
ಈ ಪ್ರಸಂಗದಲ್ಲಿ ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಸಂಬಂಧಗಳಿಗೆ ನೀಡ್ತಾ ಇದ್ದಂತಹ ಬೆಲೆ, ಸೋದರರನ್ನು ಬಿಟ್ಟು ರಾಜ್ಯವಾಳಿದರೆ ರಾಜ್ಯವೆನ್ನಬಹುದೇ ಎನ್ನುವಂತಹ ಮಾತುಗಳಿಂದ ತಿಳಿದು ಬರುತ್ತೆ. ಇನ್ನು ದುರ್ಯೋಧನನ ನಡವಳಿಕೆ ವಾಸ್ತವ ಸ್ಥಿತಿಯನ್ನು ಅರಿಯದೇ ಎದುರಿಸುವಂತಹ ರೀತಿ, ಸಮಾಜಕ್ಕೆ ಯುದ್ಧದಿಂದ ಆಗಬಹುದಾದಂತಹ ತೊಂದರೆಗಳನ್ನು ಜೊತೆಯಲ್ಲೇ ಪಂಪ ಹೇಳ್ತಾ ಹೋಗ್ತಾನೆ. ಗೋವುಗಳನ್ನು ಕಾದವನ ಬುದ್ಧಿ ಊಳಿಗದವನ ಮನೆಯ ಕೂಳು ಹೀಗಾಡಿಸುವುದು ಅಂತ ಹೇಳಿ ತನ್ನ ಆ ಕಾಲದ ಕುಲದ ಪ್ರಜ್ಞೆಗೆ ಹಿಡಿದಂತಹ ಕನ್ನಡಿಯಂತೆ ಈ ಮಾತುಗಳು ಪಂಪನ ಮೂಲಕ ಹೊರಬರುತ್ತೆ. ಇನ್ನು ಒಟ್ಟಾರೆ ಪಂಪನ ಕಾವ್ಯ ಪ್ರೌಢತೆ ಮತ್ತು ದೇಸಿ ಎರಡೂ ಹದವರಿತು ಬೆರೆತು ಕೃಷ್ಣ ಸಂಧಾನ ಪ್ರಸಂಗ ಈ ಆಸ್ವಾದಿಸುವಂತಹ ಓದುಗರಿಗೆ ರಸಪಾಕವಾಗಿದೆ ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಬಹುಶಃ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.